ಕೊಹ್ಲಿ ಟೀಮ್ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಜಗತ್ತೇ ಮೆಚ್ಚಿದಂತ ರನ್ ಮಿಷನ್. ಇನ್ನೇನು ಕ್ರಿಕೆಟ್ ಕರಿಯರ್ ಮುಗ್ದೇ ಹೋಯ್ತು, ನಿವೃತ್ತಿ ತಗೊಂಡ್ಬಿಡ್ಲಿ ಅಂತ ಬಿಸಿಸಿಐನ ಬಾಸ್ಗಳೇ ಹೇಳ್ತಾ ಇದ್ರು. ಆದರೆ ಆಟ ಅಂತ ಬಂದಾಗ ವಿರಾಟ್ ಈಗಲೂ ಕೂಡ ಉಗ್ರ ರೂಪಿಯಾಗಿ ಬಿಡ್ತಾರೆ. ಆಸೀಸ್ ಸೀರೀಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿದ್ದಂಥ ಕೊಹ್ಲಿ ಈಗ ಅಕ್ಷರಶಃ ವಿರಾಟ ರೂಪ ತಾಳಿದ್ದಾರೆ. ವಿಜಯ್ ಹಜಾರೆ ಟೂರ್ನಿಯಲ್ಲೂ ಕೂಡ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. 2027ರ ವಿಶ್ವಕಪ್ನಲ್ಲಿ ನನಗೆ ಚಾನ್ಸ್ ಕೊಡಲೇಬೇಕು ಎನ್ನುವಂತೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪದ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ವೇಳೆ ಮೊದಲ 2 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಡಕ್ಔಟ್ ಆಗಿದ್ರು. ಅದು ಕೂಡ ತಮ್ಮ ಕರಿಯರ್ನಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಸತತ 2 ಸಲ 0 ತುತ್ತಿದ್ದು. ವಿರಾಟ್ ಕೊಹ್ಲಿ ಔಟ್ ಆಗಿದ್ದಕ್ಕೆ ಸಾಕಷ್ಟು ಟ್ರೋಲ್ಗಳು ಮಾಡಿದ್ರು, ಟೀಕೆಗಳು ಕೇಳಿ ಬಂದಿದ್ವು. ಬಿಸಿಸಿಐನಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಯಾಗಿತ್ತು. ಆದರೆ ಇದೆಲ್ಲವನ್ನು ತಮ್ಮ ಬ್ಯಾಟ್ ಮೂಲಕವೇ ಕೊಹ್ಲಿ ಸೈಲೆಂಟ್ ಮಾಡಿದ್ದಾರೆ. ಅದು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಸೌತ್ ಆಫ್ರಿಕಾ ಸರಣಿ ಬಳಿಕ ವಿಜಯ್ ಹಜಾರೆಯಲ್ಲೂ ಅಬ್ಬರ. ಆಸ್ಟ್ರೇಲಿಯಾ ಸರಣಿಯ ಮೊದಲ 2 ಪಂದ್ಯಗಳಲ್ಲಿ ಖಾತೆ ತೆರೆಯದೆ ಔಟ್ ಆಗಿದ್ದಂಥ ಕೊಹ್ಲಿ 3ನೇ ಮ್ಯಾಚ್ ಅಲ್ಲಿ ಅಜೇಯ ಅರ್ಧ ಶತಕ ಬಾರಿಸಿದ್ರು. ಆನಂತರ ದಕ್ಷಿಣ ಆಫ್ರಿಕಾ ವಿರುದ್ಧ ಸರಣಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿದ್ರು. ಇದೇ ಅದ್ಭುತ ಫಾರ್ಮ್ನಲ್ಲೇ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲೂ ಕೂಡ ಸದ್ದು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಜಯ್ ಹಜಾರೆ ಟೂರ್ನಿಯ ಲೀಗ್ ಹಂತದ ಪಂದ್ಯದಲ್ಲಿ ಆಂಧ್ರ ಪ್ರದೇಶದ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಶತಕ ಬಾರಿಸಿದ್ರು. ಈಗ ಗುಜರಾತ್ ವಿರುದ್ಧ ಅರ್ಧ ಶತಕ ಬಾರಿಸಿ ಮಿಂಚಿದ್ದಾರೆ. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಸತತ 6 ಬಾರಿ 50+ ಸ್ಕೋರ್. ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರುವಂತಹ ವಿರಾಟ್ ಕೊಹ್ಲಿ ಈಗ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಸತತ 6 ಸಲ 50+ ಸ್ಕೋರ್ ಅನ್ನ ಮಾಡಿದ್ದಾರೆ. ಸೊ ಈ ಫಾರ್ಮೆಟ್ನಲ್ಲಿ ತಾನು ಯಾವತ್ತಿದ್ರೂ ಕೂಡ ದಿ ಬೆಸ್ಟ್ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಸೊ ಯಾವೆಲ್ಲ ಪಂದ್ಯಗಳಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಪಂದ್ಯದಿಂದ ವಿರಾಟ್ ಕೊಹ್ಲಿ ಅವರ ವಿರಾಟ ರೂಪ ಶುರುವಾಗುತ್ತೆ. ಮೊದಲ 2 ಮ್ಯಾಚ್ಗಳಲ್ಲಿ ಡಕ್ಔಟ್ ಆದರೂ ಕೂಡ 3ನೇ ಪಂದ್ಯದಲ್ಲಿ, ಅದು ಏಕದಿನ ಮಾದರಿಯ 3ನೇ ಪಂದ್ಯದಲ್ಲಿ 74 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ರೋಹಿತ್ ಶರ್ಮಾ ಜೊತೆ 150+ ಪಾರ್ಟ್ನರ್ಶಿಪ್ ಬರುತ್ತೆ. ಹಾಗೆ ಆ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಶತಕ ಬಾರಿಸಿರ್ತಾರೆ. ಸೊ ವಿರಾಟ್ ಕೊಹ್ಲಿ ಈ ಮ್ಯಾಚ್ನಿಂದ ಈಚೆಗೆ ಇದುವರೆಗೂ ಕೂಡ ಹಿನ್ನಡೆ ಸಾಧಿಸೇ ಇಲ್ಲ. ಅಲ್ಲಿಂದ ಈಚೆಗೆ ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಪ್ರದರ್ಶನ ಬರ್ತಾ ಇದೆ. ಸೊ ಆಸೀಸ್ ಸರಣಿ ಆದ ಬಳಿಕ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ 135 ರನ್ಗಳನ್ನ ಬಾರಿಸ್ತಾರೆ. ಅಂಡ್ ನೆಕ್ಸ್ಟ್ ಸೌತ್ ಆಫ್ರಿಕಾ ವಿರುದ್ಧದ 2ನೇ ಪಂದ್ಯದಲ್ಲೂ ಕೂಡ ಮತ್ತೊಂದು ಭರ್ಜರಿ ಶತಕ ಬರುತ್ತೆ, 102 ರನ್ ಬಾರಿಸ್ತಾರೆ. ಅಂಡ್ ನೆಕ್ಸ್ಟ್ 3ನೇ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯ 3ನೇ ಮ್ಯಾಚ್ ಅಲ್ಲಿ 65 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಳ್ತಾರೆ. ಅಂಡ್ ನೆಕ್ಸ್ಟ್ ಆಂಧ್ರ ಪ್ರದೇಶ ವಿರುದ್ಧ ಇತ್ತೀಚೆಗೆ ವಿಜಯ್ ಹಜಾರೆ ಟೂರ್ನಿಯ ಮೊದಲ ಪಂದ್ಯದಲ್ಲಿ 131 ರನ್ಗಳನ್ನ ಕಲೆ ಹಾಕ್ತಾರೆ ಡೆಲ್ಲಿ ಪರ ಕಿಣಿದಂತ ವಿರಾಟ್ ಕೊಹ್ಲಿ. ಅಂಡ್ ನೆಕ್ಸ್ಟ್ ಗುಜರಾತ್ ವಿರುದ್ಧ ಇವತ್ತಿನ ಪಂದ್ಯದಲ್ಲಿ ವಿಜಯ್ ಹಜಾರೆ ಟೂರ್ನಿಯ ಈ ಪಂದ್ಯದಲ್ಲಿ 77 ರನ್ ಬಾರಿಸಿದ್ದಾರೆ. ಹಾಗೆ ಡೆಲ್ಲಿ ಪರ ಹೈಯೆಸ್ಟ್ ಸ್ಕೋರರ್ ಕೂಡ ಆದ್ರು. ಸದ್ಯ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 16,000 ರನ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಸಚಿನ್ ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದ್ದಾರೆ. ಆದರೆ ಈ ಹಿಂದೆ ಭಾರತದ ಮುಖ್ಯ ಆಯ್ಕೆದಾರ ಅಜಿತ್ ಅಗರ್ಕರ್ ಅವರು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರೂ ಕೂಡ 2027ರ ವಿಶ್ವಕಪ್ ಅನ್ನ ಆಡೋದು ಕಷ್ಟ ಸಾಧ್ಯ ಅಂದಿದ್ರು. ಆದರೆ ಈಗ ಇಬ್ರು ಕೂಡ ನಾವಿನ್ನೂ ಕ್ರಿಕೆಟ್ ಆಡಬಲ್ಲೆವು, ನಮ್ಮಲ್ಲಿನ್ನೂ ಕೂಡ ಆ ಶಕ್ತಿ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಂಬೈ ಪರ ವಿಜಯ್ ಹಜಾರೆಯ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಕೂಡ ಶತಕ ಬಾರಿಸಿದ್ರು. ಇನ್ನು ವಿರಾಟ್ ಕೊಹ್ಲಿ ಪ್ರಸಕ್ತ ವರ್ಷ ಭಾರತ ಪರ ಒಟ್ಟು 13 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಈ ವೇಳೆ 65ರ ಸರಾಸರಿಯಲ್ಲಿ 651 ರನ್ಗಳನ್ನ ಕಲೆ ಹಾಕಿದ್ದು, ಇದರಲ್ಲಿ 3 ಶತಕ ಹಾಗೆ 4 ಅರ್ಧ ಶತಕಗಳಿವೆ. ಇವರ ಬ್ಯಾಟ್ನಿಂದ ಈ ವರ್ಷ ಒಟ್ಟು 54 ಬೌಂಡ್ರಿ ಹಾಗೆ 13 ಸಿಕ್ಸರ್ಗಳು ಬಂದಿವೆ. ಅಷ್ಟೇ ಅಲ್ಲದೆ ಫೀಲ್ಡಿಂಗ್ನಲ್ಲೂ ಕೂಡ ವಿರಾಟ್ ಕೊಹ್ಲಿ ಟಾಪ್ನಲ್ಲೇ ಇದ್ದಾರೆ. ಈ ವರ್ಷ ಭಾರತ ಪರ ಅತಿ ಹೆಚ್ಚು ಕ್ಯಾಚ್ಗಳನ್ನ ವಿರಾಟ್ ಕೊಹ್ಲಿ ಪಡೆದಿದ್ದಾರೆ, 16 ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ಈ ಮೂಲಕ 2027ರ ಏಕದಿನ ವಿಶ್ವಕಪ್ ಅನ್ನ ಆಡೋಕೆ ನಾನು ರೆಡಿ ಅಂತ ಬಿಸಿಸಿಐಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈ ಮೂಲಕ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇಬ್ಬರನ್ನು ಕೂಡ ವಿಶ್ವಕಪ್ ತಂಡದಿಂದ ಹೊರಗಿಡೋಕೆ ಬಿಸಿಸಿಐಗೆ ಈಗ ಯಾವ ನೆಪಗಳು ಕೂಡ ಉಳಿದಿಲ್ಲ. ನಮಸ್ಕಾರ.